ವ್ಯೂವರ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಬಿಜೆಪಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ, ಸಂವಿಧಾನ ವಿರೋಧಿ ಬಿಜೆಪಿ ಸೋಲಿಸಲು ಜಿಲ್ಲಾ ದಲಿತ ಪರ ಒಕ್ಕೂಟದ ವತಿಯಿಂದ ಮನವಿ. ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಪರ ಒಕ್ಕೂಟ, ದೇಶದಲ್ಲಿ 18ನೇ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ದಲಿತ ಪರ ಮುಖಂಡರನ್ನು ಒಳಗೊಂಡ ಒಕ್ಕೂಟ ಸಂವಿಧಾನ ವಿರೋಧಿ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಲು ಕರೆ ನೀಡುವ ಜಿಲ್ಲಾ ಅಭಿಯಾನ ಕೈಗೊಂಡಿದೆ ಎಂದು ತಿಳಿಸಿದರು. ಸನಾತನವಾದಿ ಕುತಂತ್ರಕ್ಕೆ ಸಾವಿರಾರು ವರ್ಷಗಳಿಂದ ದಲಿತ ಸಮುದಾಯಗಳು ಬಲಿಯಾಗಿದ್ದಾವೆ. ಕ್ರೂರ ಅಸ್ಪೃಶ್ಯತೆ, ಅವಮಾನ, ದೌರ್ಜನ್ಯ, ಅವಕಾಶಗಳ ವಂಚನೆ ಮತ್ತು ನಮ್ಮ ಜಾತಿಯ ಮಹಿಳೆಯರ ಮೇಲಿನ ಅತ್ಯಾಚಾರ, ದೌರ್ಜನ್ಯಗಳು ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಹೆಚ್ಚಾಗಿವೆ. ಇದಕ್ಕೆ ಬಿಜೆಪಿ ಆಡಳಿತವೇ ಕಾರಣವಾಗಿದೆ. ಅಧಿಕಾರದಲ್ಲಿರುವ ಎನ್ಡಿಎ ಸರ್ಕಾರ ಮೀಸಲಾತಿ ವಿರೋಧಿ ನಡೆಯಿಂದ EWS ಮೀಸಲಾತಿಯನ್ನು ಒಂದೇ ದಿನದಲ್ಲಿ ಜಾರಿಗೆ ತಂದು ಮೀಸಲಾತಿಯ ಪರಿಭಾಷೆಯನ್ನು ಬದಲಾಯಿಸಿ ಸಂವಿಧಾನ ವಿರೋಧಿ ನಡೆಯನ್ನು ತೆಗೆದುಕೊಳ್ಳುವ ಮೂಲಕ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ದೇಶವನ್ನು ಹೆಚ್ಚಿಸಿ ಅಸ್ಪೃಶ್ಯತೆ ಸಮುದಾಯಗಳನ್ನು ವಿಭಜನೆ ಮಾಡಿ ಮತ್ತೆ ಗುಲಾಮಗಿರಿಗೆ ತಳ್ಳಲಾಗುತ್ತಿದೆ. ಅಸಮಾನತೆ, ಅನ್ಯಾಯವನ್ನು ಪ್ರತಿಪಾದಿಸುವ ಮನುವಾದಿ ಸಿದ್ಧಾಂತವನ್ನು ಕಿತ್ತೆಸೆಯಬೇಕಾಗಿದೆ. ಕಳೆದ 10 ವರ್ಷಗಳಿಂದ ಸುಳ್ಳಿನ ಮೇಲೆ ಸರ್ಕಾರ ನಡೆಸಿ ದೇಶದ ಜನರನ್ನು ದಿಕ್ಕು ತಪ್ಪಿಸಲಾಗಿದೆ. ನಮ್ಮ ಮಕ್ಕಳ ಶಿಕ್ಷಣವನ್ನು ಕಿತ್ತುಕೊಳ್ಳಲು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿ ಉದ್ಯೋಗ ಅವಕಾಶಗಳನ್ನು ನಾಶ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ ಜೀವನಾಧಾರಗಳನ್ನು ಕಿತ್ತುಕೊಂಡು ಬೆಲೆ ಏರಿಕೆಯಿಂದ ಮತ್ತಷ್ಟು ಬಡತನಕ್ಕೆ ಈ ಸರ್ಕಾರ ಕಾರಣವಾಗಿದೆ. ಆದ್ದರಿಂದ ಈ ಬಾರಿ ದಲಿತ ಸಮುದಾಯದ ಎಲ್ಲ 101 ಪರಿಶಿಷ್ಟ ಜಾತಿಗಳು ಒಂದಾಗಿ ಬಿಜೆಪಿಯನ್ನು ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ವರದಿ ಎಎನ್ಪಿ ತುಮಕೂರು. ಬಂದಾಗ ಯಾವುದೇ ಸಭೆಯನ್ನು ಉದ್ದೇಶ ಮಾಡಿದ್ರು ಅವರು ಸಾಧನೆಯನ್ನು ಹೇಳೋದಿಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರನ್ನ, ಮಾನ್ಯ ಖರ್ಗೆ ಅವರನ್ನ ಟೀಕೆ ಮಾಡದೆ ಅವರ ಅಜೆಂಡಾ ಆಗಿದೆ. ಇದರ ವಿರುದ್ಧವಾಗಿ ಇವೆರಡು ಸಮುದಾಯ, ನಾವು ಕಾಂಗ್ರೆಸ್ ಪಕ್ಷ ಏನು ನಾವು ಮನೆಗೆ ನಮ್ಮ ಸಮುದಾಯದವರು ಯಾವುದೇ ರೀತಿ ದಿಕ್ಕು ತಪ್ಪದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವುದಕ್ಕೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಎರಡೂ ಸಮುದಾಯದ ಮುಖಂಡರು ಮತ್ತು ಕಾರ್ಯಕರ್ತರು ಮಾಡ್ತೇವೆ. ನಿಮ್ಮ ಮಾಧ್ಯಮದ ಮೂಲಕ ಅವರಿಗೆ ಕರೆ ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಈಗ ಈ ಸಮುದಾಯಗಳಿಗೆ ಅನಿವಾರ್ಯ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ನಿಮ್ಮ ಮೂಲಕ ಮನವಿ ಮಾಡುತ್ತಿದ್ದೇನೆ. ನಾವು ಸಂವಿಧಾನ ಉಳಿಬೇಕು, ದಲಿತ ಉಳಿಬೇಕು, ಬಡವರು ಉಳಿಬೇಕು, ರೈತ ಉಳಿಬೇಕು, ಅಂಬೇಡ್ಕರ್ ಮಾಡಿದ ಸಂವಿಧಾನ ಉಳಿಬೇಕು ಅಂತೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಮಕ್ಕಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮಗೆ ಇವತ್ತು ಏನು 140 ವರ್ಷ ಕಾಂಗ್ರೆಸ್ ಪಕ್ಷ ಈ ದೇಶದ ಅಧಿಕಾರ ಮಾಡ್ತು, ಅವರು ಅವತ್ತಿನ ಇವತ್ತಿನ ತನಕ ದಲಿತರ ಪರ, ಹಿಂದುಳಿದರ ಪರ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಗೊತ್ತಿರೋಂಥ ವರ್ಣಾಶ್ರಮ ಧರ್ಮ ಜಾಸ್ತಿ ವ್ಯವಸ್ಥೆ ಹಾಳಾಗ್ತಾ ಇದೆ. ಅದು ನಮ್ಮ ಶ್ರೇಷ್ಠತೆಗೆ, ಅಧಿಕಾರಕ್ಕೆ ಭಂಗ ಬರ್ತಾ ಇದೆ ಅನ್ನುವಂಥ ಅಂಶ ಹೆಚ್ಚಾಗಿ RSS ಮೂಲಕ ಅವರು ತಲೆ ತುಂಬಿ ಮತ್ತೆ ಸನಾತನ ಧರ್ಮ ಬೇಕು, ನಮ್ಮ ಸಂವಿಧಾನ ಬೇಡ, ನಾವು ಬಂದ್ರೆ ಪೂರ್ತಿ ತಿದ್ದುಪಡಿ ಮಾಡ್ತೇವೆ, ತಿರಸ್ಕಾರ ಮಾಡ್ತೇವೆ ಅನ್ನುವಂಥ ಭಯ ಇದೆ. ಆ ಭಯಕ್ಕಾಗಿ ಬರೀ ಅಸ್ಪೃಶ್ಯರಲ್ಲ, ಈ ದೇಶದ ಎಲ್ಲ ನಾಗರಿಕ ಪ್ರಜ್ಞೆ ಇರುವಂತಹ ಜನ, ಕಾನೂನುಬದ್ಧವಾದ ಒಂದು ಮಾನವೀಯ ಆಡಳಿತ ಇರಬೇಕು ಅನ್ನುವಂಥ ರಾಜಕೀಯ ಪ್ರಜ್ಞೆ ಇರುವಂತವರೆಲ್ಲ ಇವತ್ತು ಒಗ್ಗೂಡಿ ಬಿಜೆಪಿಯನ್ನ ಸೋಲಿಸಬೇಕು ಅಂತ ಮಾಡ್ತಾರೆ. ಇನ್ನು ಬಹಳ ಮುಖ್ಯವಾಗಿ ದಲಿತರೇ ಎಲ್ಲ ಸೇರಿರೋದ್ರಿಂದ ಈ ಮೋದಿ, ಬಿಜೆಪಿ, RSS ಇವರು ಈ ಜನತೆಗೆ ಮಾಡುವಂತಹ ದೊಡ್ಡ ದ್ರೋಹ, ಸುಳ್ಳನ್ನ ತಾವು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ.